Littering in public places is injurious to the environment. So all set for safari. Towards the Khawasa gate. So let us just hope for the best. Tiger leopard sighting agata nodana. Agatte agebeku. Let us hope for the best. Annanne nodi. Nanne nodi. ಏನಕ್ಕೆ ದೂರ ಬರಬೇಕಾ? ದಿನ ನೋಡ್ತಾ ಇದೀವಲ್ಲ ನಿಮ್ಮನ್ನ. ನಮಗೆ ಸಾಕಲ್ಲ. ನಾವು ನಿಜವಾದ ಟೈಗರ್. ನಾವು ಟೈಗರ್ ಮತ್ತೆ ಲೆಪರ್ಡ್ ನೋಡ್ಬೇಕು ಅಂತ ಅಂದ್ವಿ. ನಾಟ್ ಮಿಸ್ಟರ್ ಹರ್ಷ BS. Chitra is a cheetah, lady cheetah. Yay! So finally we got the tickets to Khawasa. It's a buffer zone. It's not a core zone, but still fingers crossed. Hopefully we get a good sighting. Norana, ella devara iche. So hope we get one tiger and one leopard. Please. ಸೊ ಈಗ ನಾವು ಆಗಲೇ ಹೇಳ್ದಂಗೆ ಖವಾಸ ಪೆಂಚಲ್ಲಿ ಇದ್ದೀವಿ ಬಟ್ ಇಟ್ಸ್ ನಾಟ್ ಥಿಂಗ್ಸ್ ಆರ್ ನಾಟ್ ಗುಡ್ ಹಿಯರ್ ಫ್ರಾಂಕ್ಲಿ ಸ್ಪೀಕಿಂಗ್ 2:30ಗೆ ಸಫಾರಿ ಹೊರಡಬೇಕು ಬಟ್ ಇವ್ರೇನು ಹೇಳ್ತಾರೆ ಅಂತ ಅಂದರೆ 3 o'clock ಸಫಾರಿ ಹೊರಡುತ್ತಂತೆ ಬಟ್ ನಮಗಲ್ಲಿ ಪೆಂಚ್ ವೆಬ್ಸೈಟಲ್ಲಿ ಕೊಟ್ಟಿರೋದು 2:30 to 6 ಅಂತ ಈವ್ನಿಂಗ್ ಸಫಾರಿ ಮಾರ್ನಿಂಗ್ ಸಫಾರೀಸು 6 to 11 ಅಂತ ಅಂದ್ಬಿಟ್ಟು ಬಟ್ ಇವ್ರ ಅನುಕೂಲಕ್ಕೆ ತಕ್ಕಂಗೆ ಇಲ್ಲೆಲ್ಲ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದಾರೆ ದೇ ಸೇ ದಟ್ ವಿ ಹ್ಯಾವ್ ಟು ಬಿ ಹಿಯರ್ at 2 o'clock ಟು ಕಲೆಕ್ಟ್ ದ ಟಿಕೆಟ್ 2:30 to 6 ಸಫಾರಿ ಅಂತ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಬಟ್ ನಾವು ದೇ ಆರ್ ಟೆಲಿಂಗ್ 2:30ಗೆ ವ್ಯಾನ್ ಬರುತ್ತೆ 2:30ಗೆ ವ್ಯಾನ್ ಬಂದ್ಮೇಲೆ ಅಲೋಕೇಟ್ ಮಾಡ್ತಾರೆ ಅಂಡ್ ದೆನ್ at 3 o'clock ಈಗಾಗಲೇ 2:30 ಆಗಿದೆ ಬಟ್ ಸ್ಟಿಲ್ ನಮಗೆ ಅಲ್ಲಿ ಅಲಾಟ್ ಆಗಿರೋ ವ್ಯಾನ್ ಇನ್ನೂ ಬಂದಿಲ್ಲ ಅಂಡ್ ನನಗೆ ಬರೀ ಖವಾಸ ಮಾತ್ರ ಸಾಧ್ಯ ಅದು ಬಫರ್ ಝೋನ್ ಮಾತ್ರ ಸಾಧ್ಯ ಅಂದ್ರು ಕೋರ್ ಝೋನ್ ಕೊಡಲಿಲ್ಲ 2:40 ಆಗ್ತಾ ಬಂತು ಇವಾಗನವರೆಗೂ ವ್ಯಾನ್ ಬಂದಿಲ್ಲ They say the van starts at 3 o'clock anta. I still doubt whether 3 o'clock start agutta anta safari. So ಬಂತು ಈಗ 2-3 ವ್ಯಾನ್ ಅಂದ್ರೆ ನಮ್ದೇನೋ ಬಂದೇ ಇಲ್ಲ ಸುಮ್ಮನೆ ಅಂದ್ರೆ ಅನ್ಸುತ್ತೆ ನಂಬರು. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಬಂತು ನಾವು 1:30 ಕಾಯ್ತಾ ಇದ್ದೀವಿ ನಮ್ದು ಬಿಟ್ಟು ಎಲ್ಲಾರ್ದು ಬಂತು ಇಲ್ಲಿವರೆಗೂ ನಮಗೆ ಅಲೋಕೇಶನ್ ಆಗಿಲ್ಲ ನಮಗಿನ್ನೂ ಗಾಡಿ ಸಿಕ್ಕಿಲ್ಲ ನೋಡ್ಬೋದು ಫುಲ್ ವಿಪರೀತ ಗಾಡಿಗಳಲ್ಲಿ ಬಂದು ನಿಂತಿದೆ 59 ಮಾತ್ರ ಆವಾಗಲಿಂದ ಕೇಳ್ತಾ ಇದ್ದೀವಿ ಇಲ್ಲ ಅಂತ ಇದ್ದಾರೆ ಬಂದಮೇಲೆ ಹತ್ಕೊಳ್ಳಿ ಇನ್ನೂ 3 ಗಂಟೆಗೆ ಸಫಾರಿ ಹೊರಡೋದು ಅಂತ ಅಂದ್ಬಿಟ್ಟು 3 ಗಂಟೆ ಆಯಿತು ಇನ್ನೂ ಯಾವುದೂ ಬಂದಿಲ್ಲ ಅಲ್ಲಿ ವಿ ಹ್ಯಾವ್ ಬೀನ್ ಅಲಾಟೆಡ್ ವಿತ್ ದಿಸ್ ಸೊ ಎಸ್ ಫೈನಲಿ ಎಸ್ ವಿ ಗಾಟ್ ದಿಸ್ ಜೀಪ್ 65 ನೋಡೋಣ ಕೀಪಿಂಗ್ ದ ಫಿಂಗರ್ಸ್ ಕ್ರಾಸ್ಡ್ ಅಗೇನ್ ನಮಗೆ ಒಳ್ಳೆ ಸೈಟಿಂಗ್ ಆಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ ಗಾಡಿ ಸಿಗೋದು ತುಂಬ ಕಷ್ಟ ಆಯಿತು ಅಟ್ಲೀಸ್ಟ್ ಸೈಟಿಂಗ್ ಆದರೂ ಚೆನ್ನಾಗಿ ಸಿಗಲಿ ಕಷ್ಟ ಆಯಿತು ಕೊಡಲಿಲ್ಲ ಅವ್ರು ನಮಗೆ ತುಂಬ ಹೊತ್ತು ಸೈಟಲ್ಲಿ 2:30 ಆಯಿತು ವಿ ಸ್ಟಿಲ್ ಹ್ಯಾವನ್ ಸ್ಟಾರ್ಟೆಡ್ ಆ್ಯಂಡ್ ಸ್ಟಿಲ್ ವೇಟಿಂಗ್ ಫಾರ್ ಆರ್ ಗೈಡ್ ಆ್ಯಂಡ್ ಡ್ರೈವರ್ ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ಮುಂದೆ ಇರೋ ಗಾಡಿಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಮ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ ತುಂಬ ಹೊತ್ತಿಂದ ನಾವು ಟೈಗರ್ಗೋಸ್ಕರ ಹಂಟಿಂಗ್ ಮಾಡ್ತಾನೆ ಇದ್ದೀವಿ ಹುಡುಕ್ತಾ ಇದ್ದೀವಿ ನಾಟ್ ದಿಸ್ ಟೈಗರ್ ಐ ಆಮ್ ಲುಕಿಂಗ್ ಅಟ್ ದ ರಿಯಲ್ ಟೈಗರ್ ಸೊ ಈಗ ಹೇಳಿದ್ರು ದ ಬೆಸ್ಟ್ ಸೀಸನ್ ಇಸ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಂತ ಅಂದ್ಬಿಟ್ಟು ಸೊ ಆವಾಗ ಟ್ರೀ ಶೆಡಿಂಗ್ ಆಗಿರುತ್ತೆ ಆ್ಯಂಡ್ ವಿ ವಿಲ್ ಹ್ಯಾವ್ ಅ ಗ್ರೇಟರ್ ಆಪರ್ಚುನಿಟಿ ಟು ಸಿ ದ ಬಿಗ್ ಕ್ಯಾಟ್ ಅದಲ್ದಿರೋ ಇನ್ನೂ ಒಂದು ಇನ್ಫಾರ್ಮೇಷನ್ ಸಿಕ್ತು ನಮಗೆ ವಿಂಟರಲ್ಲಿ ದ ಬ್ರೈಟ್ color of the tiger is more visible to the eyes. Winterly, the color of the tiger is going to be more bright and attractive. So again, fingers crossed. Hopefully, we get to sight one, not this one. ಸೊ ಇಲ್ಲಿ ನದಿ ಹತ್ರ ಬೆಳಿಗ್ಗೆ ಟೈಗರ್ ಸೈಟಿಂಗ್ ಆಗಿದೆ ಅಲಾಂಗ್ ವಿತ್ ದ ಕಬ್ಸ್
ಸೊ ವಿ ಆರ್ ಜಸ್ಟ್ ಹೋಪಿಂಗ್ ಮತ್ತು ನಮಗೆ ಆ ಗುಡ್ ಲಕ್ ಚಾಮ್ ಸಿಗಲಿ ಅಂತ ಅಂದ್ಬಿಟ್ಟು ಹೋಪ್ಫುಲಿ ವಿ ಗೆಟ್ ಟು ಸಿ ಒನ್. ಬೆಳಗ್ಗೆ ವಾಟರ್ ಹತ್ರ ಜಾಸ್ತಿ ನೀರಿಲ್ಲ ಈಗ. ಯಾರಿಗೇನು ಗೊತ್ತಾಗುತ್ತೆ ನಾವು ಬಿಟ್ಟರೆ ಅದ್ರ ಪಾಡಿಗೆ ಮೇಲೆ ಮೈಸೂರು ನಮಗೆ ಏನೋ ಸಿಕ್ದಂಗಿದೆ. ಸೊ ವಿ ಆರ್ ರಶಿಂಗ್ ಟು ದ ಸ್ಪಾಟ್ ಹೋಪ್ಫುಲಿ. ಏನೋ ಸಿಕ್ಕಿದೆ ಅಂತ ನೋಡೋದಕ್ಕೆ ನಾವು ಏನೋ ಒಂದು ಅಲ್ಲೆಲ್ಲೋ ದೂರದಲ್ಲಿ ಲೆಪರ್ಡ್ ಸೈಟಿಂಗ್ ಆಯಿತು ಅಂತ ಅಂದ್ಬಿಟ್ಟು ಇರೋ ಬರೋ ಜೀಪ್ಗಳೆಲ್ಲನೂ ಒಬ್ಬರ ಹಿಂದೆ ಒಂದು ಧೂಳು ಎಬ್ಬರಿಸ್ಕೊಂಡು ಫಾಸ್ಟಾಗಿ ಹೋದ್ವು. ಮತ್ತೆ ಹೋಗ್ಬಿಟ್ಟು ಅದೇ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾಯ್ತಾ ನಿಂತ್ಕೊಂಡ್ವಿ. ತುಂಬ ಹೊತ್ತು ಕಾದ್ವಿ, ಬಟ್ ಮತ್ತೆ ಏನೂ ಸೈಟಿಂಗ್ ಆಗಲಿಲ್ಲ ನಮಗೆ. ಆ ಜಾಗದಲ್ಲೇ ನಿಂತು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಲೆಪರ್ಡು ಟೈಗರು ಬಿಟ್ಟು ಬೇರೆ ಇನ್ನೇನಾದರೂ ಪ್ರಾಣಿಗಳು ಕಾಣಿಸ್ತವ, ಇನ್ನೇನಾದರೂ ಒಳ್ಳೆ ವೈಲ್ಡ್ ಲೈಫ್ ಸೈಟಿಂಗ್ ಆಗುತ್ತಾ ಅಂತ ಅಂದ್ಬಿಟ್ಟು ಕಾಡನ್ನ ಸುತ್ತಾನೇ ಇದ್ವಿ. ಸನ್ಸೆಟ್ ಟೈಮ್ ಆಗ್ತಾ ಹೋಯಿತು. ಇಂಡಿಯನ್ ಗಾಡ್ ಸೈಟಿಂಗ್ ಆಯಿತು ನಮಗೆ ಫೈನಲಿ. ಮತ್ತು ಅದೇ ವಾಟರ್ ಬಾಡಿ ಸುತ್ತ ಒಂದು 2-3 ರೌಂಡ್ಸ್ ತೊಗೊಂಡು ಯಾವುದಾದ್ರೂ ಬಿಗ್ ಕ್ಯಾಟ್ ಸೈಟಿಂಗ್ ಆಗುತ್ತಾ ಅಂತ ಕಾಯ್ತಾನೆ ಇದ್ವಿ. ಸೊ ಇಲ್ಲಿ ಒಂದು ಲೇಕ್ ಹತ್ರ ನಿಲ್ಸಿದ್ದೀವಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಬ್ಯೂಟಿ. ಸನ್ಸೆಟ್ ಆಗೋಗಿದೆ. ಇಟ್ಸ್ ಆಲ್ಮೋಸ್ಟ್ 6 o'clock ನಾವು. ಸೊ ಎಸ್, ದಿಸ್ ಲೇಕ್ ಇಸ್ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್. ಸೈಟಿಂಗ್ ಇನ್ನೂ ಏನೂ ಆಗಿಲ್ಲ. ಗೌರ್ ಸಿಕ್ತು, ಇಂಡಿಯನ್ ಗೌರ್ ಸಿಕ್ತು, ಮತ್ತು ಲಂಗೂರ್ಸು ಆ್ಯಂಡ್ ಪೀಕಾಕ್ ಆ್ಯಂಡ್ ಮಂಗೂಸ್. ಎಸ್, ನೀರು ಕುಡಿಯೋಕ್ಕೂ ಬಂದಿಲ್ಲ. ಇಲ್ಲಿ ಒಂದು ನೀಲ್ಗಾಯಿ ಕಾಣಿಸ್ತು ನಮಗೆ ಈಗ. ಇಟ್ ಈಸ್ ಈಟಿಂಗ್ ಫುಡ್. ಬ್ಯೂಟಿಫುಲ್ ಬ್ಯೂಟಿಫುಲ್ ನೀಲ್ಗಾಯಿ. ನೈಸ್. ಕಟ್ ಮಾಡಿ ಫೋಟೋ ತೆಗಿಯೋಣ. ಅದೇ ನಾನು ಹೇಳಿದ್ದು. ಚಿಕ್ಕದಿರಲ್ಲ. ಈ ಸಫಾರಿ ಮುಗೀತು. ವಿ ಆರ್ ಹೆಡಿಂಗ್ ಬ್ಯಾಕ್. ಫೈನಲ್ ಆಗಿ ನಮಗೆ ಕಾಣಿಸಿದ್ದು ನೀಲ್ಗಾಯಿ, ಒಂದು ಸ್ವಲ್ಪ ಜಿಂಕೆ, ಒಂದು 3-4 ಜಿಂಕೆ, 7 ಜಿಂಕೆ ಆ್ಯಂಡ್ ಪ್ಯಾರಟ್ಸ್ ಕಾಣಿಸ್ತು, ಪೀಕಾಕ್ಸ್, ಲಂಗೂರ್ ಆ್ಯಂಡ್ ಇನ್ನೇನು ವಿಚ್ ಐ ಮಿಸ್ಡ್ ಔಟ್ ಆನ್ ಮಂಗೂಸ್. ವಿ ಡಿಡ್ಂಟ್ ಫೈಂಡ್ ದ ಟೈಗರ್. ಪೆಂಚಿಂದ ಹೊರಗಡೆ ಬಂದು ನಾಗ್ಪುರ್ ಕಡೆಗೆ ನಾವು ಒಂದು ರೆಸ್ಟೋರೆಂಟ್ನ ಹುಡ್ಕೊಂಡು ಬಂದ್ವಿ. ನ್ಯೂ ಇಯರ್ ವೈಬ್ಸ್ ಎದ್ದು ಕಾಣಿಸ್ತಾ ಇತ್ತು ಎಲ್ಲ ಜಾಗದಲ್ಲೂ. ಸೊ ಈ ಜಾಗ ಇಷ್ಟ ಆಗಿ ಇಲ್ಲೇ ನೆನೆ ಡಿನ್ನರ್ ಕೂತ್ಕೊಂಡ್ವಿ. ವಿಶಿಂಗ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಮುಂದಿನ ಬ್ಲಾಗಲ್ಲಿ ಇನ್ನೊಂದು ಕಂಟೆಂಟ್ ಜೊತೆಯಲ್ಲಿ ಸಿಗ್ತೀನಿ. ಇದೇ ಜರ್ನಿ ನನ್ನ ಕಾಶ್ಮೀರಿ.